ಶ್ರೀಧರ್ ಹೆಗಡೆಯವರು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕುಲದೇವರನ್ನು ಕುಲ ಗುರುಗಳನ್ನು ಮನಸಾ ಸ್ಮರಿಸಿ ವೇದಿಕೆಯ ಮೇಲಿರುವ ಗಣ್ಯರಿಗೆ ತಲೆಬಾಗಿ ಸಭ್ಯ ಗೃಹಸ್ಥರಾಗಿ ಕುಳಿತಿರುವ ಸಭಾಸದರಿಗೆ ನಮಸ್ಕರಿಸಿ ಒಂದೆರಡು ಅನಿಸಿಕೆಗಳು. ಹವ್ಯಕ ಭಾಷೆಯಲ್ಲಿ ಮಾತಾಡಬೇಕು ಎನ್ನುವ ಅಪೇಕ್ಷೆ ಅನಂತ ಹೆಗಡೆಯವರದ್ದು. ಹವ್ಯಕ ಭಾಷೆ ಗಾಂಭೀರ್ಯದ ಭಾಷೆ ಅಲ್ಲ ನನಗೆ ತಿಳಿದ ಹಾಗೆ. ಆದರೆ ಆಮಂತ್ರಿತರ ಅಪೇಕ್ಷೆಗೆ ನಾವು ಅಲ್ಲ ಅಂತ ಹೇಳಬಾರದು. ಸನ್ಮಾನಕ್ಕೆ ಕೊರಳೊಡ್ಡಿದ್ದೇವೆ. ಅವರ ಅಪೇಕ್ಷೆಯಂತೆ ಹವ್ಯಕ ಭಾಷೆಯಲ್ಲೇ ಮಾತಾಡುವುದಕ್ಕೆ ಮುಂದಾಗ್ತೇನೆ. ಈಗಾಗಲೇ ಮಿಕ್ಸ್ ಆಗಿದೆ. ವೈದ್ಯರು ಔಷಧಿ ಕೊಡಬೇಕು, ಮಿಕ್ಸ್ ಮಾಡಿ ತಗೊಳ್ಳಿ ಹೇಳ್ತಾರೆ. ಅಂದರೆ ಏನರ್ಥ? ನೇರ ತಗೊಂಡ್ರೆ ಅಪಾಯ, ಮಿಕ್ಸ್ ಮಾಡಿ ತಗೊಳ್ಳಿ ಅಂತ. ಹಾಗಾಗಿ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಆದರೆ ನೀವು ಮಿಕ್ಸರಿಗೆ ಹಾಕಿ ತಗೊಂಬಿಡಿ. ಆರಂಭದಲ್ಲಿ ಒಂದು ಅನಿಸಿಕೆ. ಉದ್ಘಾಟಕರು ತುಂಬ ಚೆನ್ನಾಗಿ ಮಾತಾಡಿದರು. ಅವರ ಎತ್ತರಕ್ಕೆ ಮಾತಾಡುವ ಅಧ್ಯಯನ ಅನುಭವ ನಮಗಿಲ್ಲ. ನಾವು ಹೆಚ್ಚು ಊರು ತಿರುಗಿರಬಹುದು, ಯಾಕೆಂದ್ರೆ ತಿರುಗಾಟವೇ ನಮ್ಮ ಉದ್ಯೋಗ. ಆದರೆ ಅವರ ಅಧ್ಯಯನ, ಅವರ ಅನುಭವಕ್ಕೆ ಪ್ರಥಮವಾಗಿ ಶರಣ ಬಂದಿದ್ದೇನೆ. ಆಮೇಲೆ ರಾಧಾಕೃಷ್ಣ ಭಟ್ರು ನಮ್ಮ ಯಕ್ಷಗಾನ ರಂಗಭೂಮಿಗೆ ಬರುವುದಕ್ಕೆ ಅವರೂ ಒಬ್ಬರು ಕಾರಣರು. ಅವರೇ ಒಬ್ಬರಲ್ಲ, ಅವರು ಒಬ್ಬರು ಕಾರಣರು. ನನ್ನ ಪರಿಚಯದಲ್ಲಿ ಹೇಳಿದರು, ಕೃಷಿಕ ಆಗಿ ಬದುಕ್ತಾ ಇದ್ದವರು ಅಂತ. ಒಂದು ಮಾತು ಹೇಳ್ತೇನೆ, ನಾನು ಕೆಟ್ಟದ್ದು ಮಾಡಲಿ ಒಳ್ಳೇದು ಮಾಡಲಿ, ಮಾಡೋದನ್ನು ಶ್ರದ್ಧೆಯನ್ನು ಮಾಡ್ತೇನೆ. ಈ ಉಳಿದವರಿಗೆ ಕೆಟ್ಟದ್ದಾಗ ಅನಿಸಬಹುದು, ಅದು ನನಗೆ ಒಳ್ಳೇದಾಗಿದೆಯಲ್ಲ, ಅದಕ್ಕಾಗಿ ನಾನು ಮಾಡೋದಲ್ವ. ಆ ಕಾರಣದಿಂದ ಎಲ್ಲಿ ಶ್ರದ್ಧೆ ಶ್ರಮ ಇದೆಯೋ ಅಲ್ಲಿ ಸತ್ಫಲ ಇದೆ ಅಂತ ಕೃಷ್ಣ ಹೇಳ್ತಾನೆ ಅರ್ಜುನಿಗೆ. ನೀನು ಶ್ರದ್ಧೆಯಿಂದ ಶ್ರಮ ಪಡು, ಫಲ ನನಗೆ ಬಿಡು ಅಂತ ಹೇಳ್ತಾನೆ. ಅಂದರೆ ಏನರ್ಥ ಅಂದರೆ, ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಮತ್ತು ಶ್ರಮ ಇರಬೇಕು ಅಂತ. ಕೃಷಿಕನಾಗಿ ಕಂಡವರ ಮನೆಯಲ್ಲಿ ಕೂಲಿ ಮಾಡುವ ಆ ಪರಿಸ್ಥಿತಿಯಲ್ಲಿ ಇದ್ದ ಹೊತ್ತಿಗೆ, ತಮಗೆಲ್ಲ ಪರಿಚಯ ಇರುವವರೇ ಹರ್ಸಿಕಟ್ಟ ಶೆಟ್ಟರು ಅಂತ, ಅವಾಗ ಯಕ್ಷಗಾನದ ಪೆಟ್ಟಿಗೆಯನ್ನು ಮಾಡಿ ಅವರು ಕಳಿಸ್ತಿದ್ದರು. ಚೌತಿಯ ಹಬ್ಬದ ಸಂದರ್ಭ ಅವರಿಗಿಲ್ಲಿ ಕೆಲವು ಕಡೆ ಬೇರೆ ಕಡೆ ಹೋಗಬೇಕು, ಮೇಕಪ್ ಮಾಡಿ ಪೆಟ್ಟಿಗೆ ತಗೊಂಡು. ಎನ್ ಜಿ ಹೆಗಡೆ ತಮಗೆಲ್ಲ ಗೊತ್ತಿರಬಹುದು. ಕೆಲವರು ಓಜ್ಗಾರ್ ಎನ್ ಜಿ ಹೆಗಡೆ ಹೇಳ್ತಾರೆ, ಕೆಲವರು ಬಗರಿಮಿಕ್ಕಿ ಎನ್ ಜಿ ಹೆಗಡೆಯವರು ಅಂತ ಹೇಳ್ತಾರೆ. ಅವರ ಹೊಣೆಗಾರಿಕೆಯಲ್ಲಿ ದಾವಣಗೆರೆಯಲ್ಲಿ ಚೌತಿಯ ಹಬ್ಬದ ಸಂದರ್ಭದಲ್ಲಿ ಒಂದು 4-6 ಆಟವನ್ನು ಅವರು ಫಿಕ್ಸ್ ಮಾಡಿ ಆಡ್ತಿದ್ರು ಪ್ರತಿ ವರ್ಷ. ಆ ಸಂದರ್ಭ ಅವರಿಗೇನಾಗೋಯ್ತು, ಮೆಣಸಿನ ಶೆಟ್ಟರಿಗೆ ಬರಲಿಕ್ಕೆ ಆಗೋದಿಲ್ಲ 6-7 ದಿವಸ. ಒಂದು ಅವರಿಗೆ ಹೈಸ್ಕೂಲಿಗೆ ಅವ್ರದ್ದು ಕರ್ತವ್ಯಕ್ಕೆ ಹೋಗಬೇಕು. ಪೆಟ್ಟಿಗೆ ಬೇಕಾದ್ರೆ ಕಳಿಸ್ತೇನೆ, ನೀವೆಲ್ಲ ಮೇಕಪ್ ಮಾಡ್ಕೊಳ್ಳೋರೇ ಕಲಾವಿದರು, ಯಾರನ್ನಾರು ಒಂದು ಕಟ್ಟೋರೋ ಬಿಚ್ಚೋರೋ ತಗೊಂಡು ಹೋಗ್ಕೊಳ್ಳಿ ಅಂತ ಹೇಳಿದ್ರಂತೆ. ಸುಯೋಗ ನನ್ನ ಪಾಲಿಗದು. ನಾನು ಪೆಟ್ಟಿಗೆಯನ್ನು, ವೇಷ ಸಂಗ್ರಹಗಳನ್ನೆಲ್ಲ ಕಟ್ಟಿ ಬಿಚ್ಚಿ ಮಡಚಿಡುವ ಹೊಣೆಗಾರಿಕೆಯಲ್ಲಿ ಹೋದವನು. ಸ್ವಲ್ಪ ದೀರ್ಘ ಆಗಬಹುದು, ಆದರೆ ಅಲ್ಲಿ ಮೋಹನ್ ಹಾಸ್ಯಗಾರ ಅಂತ ಒಬ್ಬರು ಬಂದಿದ್ರು. ದಾರೇಶ್ವರ ಮೋಹನ್ ಅಂತ ಕರೀತಾರೆ ಅವರಿಗೆ. ಅವರು ಹಾಸ್ಯ ಪಾತ್ರಕ್ಕಾಗೆ ಬಂದವರು. ಪ್ರಥಮ ದಿವಸ ಜಾಂಬವತಿ ಕಲ್ಯಾಣ, ರಾಧಾಕೃಷ್ಣ ಭಟ್ರಿಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ. ಸತೀಶ್ ಭಾಗವತರು, ರಾಧಾಕೃಷ್ಣ ಭಟ್ರು, ಗಿರಿಗಡ್ಡೆ ಭಾಗವತರು, ಆಮೇಲೆ ಹೊಸಮನೆ ವೆಂಕಟಗಿರಿ ಹೆಗಡೆಯವರು, ಎನ್ ಜಿ ಹೆಗಡೆಯವರು, ಈಗೆಲ್ಲ ನಾವೆಲ್ಲ ಸೇರಿ ಹೋದದ್ದು. ಪ್ರಥಮ ದಿವಸ ಜಾಂಬವತಿ ಕಲ್ಯಾಣ ಹಾಸ್ಯ ಏನಿಲ್ಲ ಅಂತ ಅವರು ಸಿಂಹನೃತ್ಯವನ್ನು ಮಾಡ್ತಿದ್ರು, ಸಿಂಹನೃತ್ಯವನ್ನು ಮಾಡಿಸಿದರು. ಅಲ್ಲಿ ಸಂಘಟಕರಿಗೆ ಪ್ರತಿನಿತ್ಯ ಸಿಂಹನೃತ್ಯ ಆಗಬೇಕು ಕೂತ್ಬಿಟ್ರು. ಆಗ ಏನು ಮಾಡ್ತಾರೆ, ಹೊಣೆಗಾರಿಕೆ ಇದ್ದವರು ಎನ್ ಜಿ ಹೆಗಡೆಯವರು, ನಮಗೊಂದು ಹವ್ಯಾಸ ಅಭ್ಯಾಸ ಅಂದ್ರೆ ಇತ್ತು.
ಹೆಚ್ಚು ಹೇಳುವುದಂದ್ರೆ ನಾನು ಬೆಳಗ್ಗೆ ಒಂದೇ ಹೊತ್ತು ಶಾಲೆಗೆ ಹೋದವನು, ಮಧ್ಯಾಹ್ನ ಮೇಲೆ ಆಟ ಕುಣಿದವನು. ಬೆಳಗ್ಗೆ ಒಂದು ಹೊತ್ತು ಅಂದ್ರೆ ಹಾಜರಿ ಹಾಕ್ತಾರಲ್ಲ, ಮಗ ಶಾಲೆ ಹೋಗಿದ್ದಾನೆ ಅಂತ ಗೊತ್ತಾಗಬೇಕಲ್ಲ ಮನೆಯವರಿಗೆ ಅಂತ. ಕಲಿಬೇಕು ಅಂತಲ್ಲ, ಕಲಿಬೇಕೆಂಬ ಭಯಕ್ಕೆ ಆಗ ಇರಲಿಲ್ಲ. ಈಗ ಅನ್ನಿಸ್ತದೆ ನಾವು ಕಲಿಬೇಕಿತ್ತು ಅಂತ. ಈಗೀಗ ಅನ್ನಿಸ್ತಿದೆ ಕಲ್ತಿದ್ದು ಹೆಚ್ಚಾಯಿತು, ನಾವು ತಿಳಿಬೇಕಾಗಿತ್ತು ಅಂತ. ಕಲಿಯೋದು ಮುಖ್ಯ ಅಲ್ಲ, ತಿಳಿಯೋದು ಮುಖ್ಯ. ಈಗ ಅನ್ನಿಸ್ತಾ ಇದೆ ನಮಗೆ. ಆ ಸಂದರ್ಭದಲ್ಲಿ ಅನಿವಾರ್ಯ ಮಾರನೇ ದಿನ ಮಾರುತಿ ಪ್ರತಾಪ ಪ್ರಸಂಗ ಅಲ್ಲ, ಭಸ್ಮಾಸುರ ಮೋಹಿನಿ ಪ್ರಸಂಗ, ರಾಧಾಕೃಷ್ಣ ಭಟ್ರು, ಅದರಲ್ಲಿ ಪ್ರಥಮ ಗಿರಿಗಡ್ಡೆ ಭಾಗವತರು. ನೀನು ಮಾಡ ಬ್ರಾಹ್ಮಣನಲ್ಲ ಅಂತ. ಅಂದರೆ ನಮ್ಮಲ್ಲಿ ಬ್ರಾಹ್ಮಣನ ಪಾತ್ರ ಅದು ತಾತ್ಸಾರ ಅಂತಲ್ಲ, ಅನ್ನೊಂದು ಹೆಚ್ಚು ಕಮ್ಮಿ ಹಾಸ್ಯ ಪಾತ್ರ ನಡೀತದೆ ಎಂಬ ಭಾವ ಅವರಲ್ಲಿದ್ದಿತ್ತು. ಯೋಗ ನನಗೆ ಇದರಲ್ಲಿ ಬದುಕು ಕಟ್ಟಿಕೊಳ್ಳುವ ಯೋಗ ಇತ್ತು. ಆ ಗಣಪತಿಯ ಅನುಗ್ರಹ, ಏಕೆಂದರೆ ಯಕ್ಷಗಾನದ ಪ್ರಥಮ ದೈವ ಅಂದರೆ ಗಣಪತಿ. ಆ ಗಣಪತಿಯ ಅನುಗ್ರಹ ಆಯಿತೋ ಏನೋ ಗೊತ್ತಿಲ್ಲ. ಆ ದಿವಸ ನಾನು ಮಾಡಿದ ಬ್ರಾಹ್ಮಣನ ಪಾತ್ರ ಒಳ್ಳೆಯದಾಯಿತು, ಖುಷಿ ಆಗೋಯ್ತು. ನಮಗೊಬ್ಬರು ಕಲಾವಿದರು ಸಿಕ್ಕಿದ್ರು ಅಂತ. ಆ ತಿರುಗಾಟದಲ್ಲಿ ಅವ್ರದ್ದು ಅಷ್ಟೂ ದಿನ ಸಿಮಂದ್ರತ್ಯ ಆಯಿತು, ನಮ್ಮದು ಅಷ್ಟೂ ದಿನ ಹಾಸ್ಯ ಆಯಿತು. ಆಮೇಲೆ ಎನ್ ಜಿ ಹೆಗಡೆಯವ್ರ ಜವಾಬ್ದಾರಿಯಲ್ಲಿ ಎಲ್ಲೇ ಆಟ ಬಂದರೂ ನಮ್ಮ ಪಾಲಿಗೆ ಹಾಸ್ಯ ಪಾತ್ರ ಅಂತ ಪ್ರಾರಂಭ ಆಯಿತು, ನಡ್ಕೊಂಡು ಬಂತು. ಆದರೆ ಇವತ್ತು ಒಂದು ಅತಿ ಸಂತೋಷದ ಸಂದರ್ಭ. ಸನ್ಮಾನಗಳು, ಗೌರವಗಳು ಎಷ್ಟೋ ಸಿಕ್ಕಿರಬಹುದು. ಆದರೆ ನಮ್ಮನ್ನು ಯಕ್ಷಗಾನ ರಂಗಭೂಮಿಗೆ ಕರೆತಂದವರ ಸಮ್ಮುಖದಲ್ಲಿ ಅಲ್ಲ, ಅವರ ಜೊತೆಯಲ್ಲಿ ಹಿರಿಯರಾದ ರಾಧಾಕೃಷ್ಣ ಭಟ್ಟರ ಜೊತೆಯಲ್ಲಿಯೇ ನನಗೊಂದು ಗೌರವ ಸಮರ್ಪಣೆ ಆಯ್ತಲ್ಲ. ಸಭೆಯಲ್ಲಿ ನಮಗೆ ಒಂದು ಅಕ್ಷರ ಹೇಳಿಕೊಟ್ಟ ಗುರುಗಳಿದ್ದಾರೆ, ಸತೀಶ್ ಭಾಗವತರು. ಅವರ ಸಮ್ಮುಖದಲ್ಲಿ ಇವರ ಜೊತೆಯಲ್ಲಿ ಒಂದು ಗೌರವ ಸಮರ್ಪಣೆ ಆಯ್ತಲ್ಲ, ಅದು ನನ್ನ ಈವರೆಗಿನ ಯಕ್ಷಗಾನ ಬದುಕಿಗೆ ಸಿಕ್ಕಿರುವ ಒಂದು ಧನ್ಯತಾ ಭಾವ ಹಾಗೂ ಒಂದು ಸುವರ್ಣ ಅವಕಾಶ. ಈಗ ಬೇಕಾದ್ರೆ ಹವ್ಯಕ ಭಾಷೆಯಲ್ಲಿ ಮಾತಾಡೋಣ. ಸಮಯ ಹೋಗ್ಬಹುದು, ಯಾಕೆ ಕೇಳಿದರೆ ನಾನು 4 ಗಂಟೆಗೆ ಬಂದಿದ್ದೇನೆ, 8 ಗಂಟೆವರೆಗೆ ಕಾದಿದ್ದೇನೆ. 4 ತಾಸು ನಾನು ಕಾದ ಮೇಲೆ 1 ತಾಸು ಆದರೂ ಮಾತಾಡಬಾರ್ದ? ರಾಧಾಕೃಷ್ಣ ಭಟ್ರು ಬೈತಾರೆ ಅಲ್ಲೇ, ಚಲೋ ದಿಕ್ ಪ್ರಸಂಗ ಇದೆಯೋ ನೀನು ನೋಡ್ತಾರಲ್ಲ ಮನಸ್ಸಲ್ಲೇ ಅವರು. ಯಾಕಂದ್ರೆ ಹೇಳುವ ಅಧಿಕಾರ ಇದೆ, ನನಗೆ ಗೌರವ ಇದೆ. ಅವರ ದಿಕ್ ಪ್ರಸಂಗಿ ಹೇಳಿದ್ರು ನಮಗೆ ಪ್ರೀತಿಯಿಂದ ಸ್ವೀಕಾರ ಮಾಡ್ತೇನೆ ನಾನು. ಇಲ್ಲಲ್ಲ, ಇಲ್ಲಿ ಯಾಕಂದ್ರೆ ಅವರಿಗೆ ಆ ಅಧಿಕಾರ ಇದೆ. ಈ ದಿನ ಎಂತ ಇದು ಕೇಳಿದರೆ ಉಪನಯನ, ಬ್ರಹ್ಮೋಪದೇಶ. ಇದು ಉಪನಯನ, ಉಪವಾಸ ಅಲ್ಲ. ನಮ್ಮಲ್ಲಿ ಉಪವಾಸ ಒಪ್ಪತ್ತು ಹೇಳಿ ತಿಂಬ ಕೆಲಸ ಇತ್ತು, ಅದಲ್ಲ. ಉಪ ಅಂದರೆ ಹತ್ತಿರ, ನಯನ ಅಂದರೆ ಕಣ್ಣು. ಸ್ಕಂದ ಎನ್ನುವ ಇವರ ಮನೆಯ ನಮ್ಮ ಪರಮೇಶ್ವರಣ್ಣನ ಮೊಮ್ಮಗಂಗೆ ಉಪನಯನವನ್ನು ಅಗ್ನಿ ಸಾಕ್ಷಿಯಾಗಿ ಪುರೋಹಿತರ ಸಮ್ಮುಖದಲ್ಲಿ ಕೊಟ್ಟಿದ್ದ. ಎಷ್ಟು ಒಳ್ಳೆ ಸಂಸ್ಕಾರ ನಮ್ಮ ಬ್ರಾಹ್ಮಣರಿಗೆ ಸಿಕ್ಕಿದ್ದು. ಇದು ಪೂರ್ವಜರು ನಮಗೆ ಎಂತೆಂಥದ್ದನ್ನೆಲ್ಲ ಒದಗಿಸಿಕೊಟ್ಟಿದ್ದ. ನಾವು ಕಳ್ಕೊಳ್ತಾ ಇದ್ದರಲ್ಲಿ ಹೇಳುವಂಥ ಕಳಕಳಿ ನಮಗೂ ಇದ್ದು. ಯಾಕೆ ಕೇಳಿದರೆ, ಗಾಯತ್ರಿ ಮಂತ್ರವನ್ನು ಪಠಣ ಮಾಡದೆ ಒಂದು ಬ್ರಾಹ್ಮಣ ಊಟ ಮಾಡ್ತಾ ಅಂತಾದರೆ ಅವನದು ದುರ್ದಿನ ಅಂತ ಕರೀತೋಡ. ನಮ್ಮಲ್ಲಿ ನಿತ್ಯವೂ ದುರ್ದಿನವೇ ಜಾಸ್ತಿ ಕಾಣ್ತಾ ಇತ್ತು. ಯಾಕೆಂದರೆ 1 ಲಕ್ಷ 2 ಲಕ್ಷ 5 ಲಕ್ಷ ಖರ್ಚು ಮಾಡಿ ಉಪನಯನ ಮಾಡ್ತಾ 3 ವರ್ಷ ಮಾಡಿ ಬಂದರೆ ಅವ್ನು ಜನಿವಾರವೇ ಇರ್ತಿಲ್ಲ. ಗಾಯತ್ರಿ ಮಂತ್ರ ಕೊನೆಗಾತು. ಆ ಗಾಯತ್ರಿ ಮಂತ್ರಕ್ಕಷ್ಟು ಯೋಗ್ಯತೆ ಇತ್ತು, ಆ ಬ್ರಾಹ್ಮಣ್ಯಕ್ಕೆ ಅಷ್ಟು ಬಲ ಬತ್ತು. ಗಾಯತ್ರಿ ಮಂತ್ರವನ್ನು ಪಠಣ ಮಾಡ್ತಾ ಇದ್ದರಿಂದ ಪರಮೇಶ್ವರನ ಒಂದು ಮಾತು ಹೇಳಿದ. ಚಪ್ರ ಮನೆಯವರು ನಿತ್ಯಾನುಷ್ಠಾನಿಕರು ಹೇಳಿದ್ದ. ಅನುಷ್ಠಾನಿಕರಲ್ಲ ನಾನು, ಏನೋ ನಮಗೆ ದುಡ್ಡು ಕೊಡದೆ ಒಂದು ಗಾಯತ್ರಿ ಮಂತ್ರ ಬೈದು ದುಡ್ಡು ಕೊಟ್ಟು ತಗೊಂಡಿದ್ದಲ್ಲ. ಆ ಕಾಲಕ್ಕೆ ಪುರೋಹಿತರೆ ಹಂಗೆ ಜನಿವಾರ ಹಾಕಕ್ಕಾದ್ರೆ ಅವ್ರ ಕೈಯಿಂದ ದುಡ್ಡು ನನ್ನ ದೊಡ್ಡಪ್ಪನ ಕೈಲಿ ಕೊಡಿಸು. ಅಪ್ಪ ತೀರು ಹೋಗಿದ್ದ, ದೊಡ್ಡಪ್ಪನ ಕೈಲಿ ಕೊಟ್ಟು ಅವ್ರು ತಗೊಂಡಿದ್ರು. ಯೋಚನೆ ಮಾಡಿ, ಎನ್ನಪ್ಪ ಸತ್ತೋಯ್ದ, ದೊಡ್ಡಪ್ಪ ಜನಿವಾರ ಹಾಕಿದವ, ಅವನ ಹತ್ರ ಕೊಡಲು ದುಡ್ಡಿಲ್ಲೇ. ಪುರೋಹಿತರು ಹಿರಿಕಾಯಿ ದ್ಯಾವ್ರ ಭಟ್ರು ಅವ್ರ ಕೈಯಿಂದ ಕಿಸಿನ ದುಡ್ಡು ತೆಗೆದು ಎಲೆ ಪಟ್ಟಿ ಮೇಲೆ ಇಟ್ಟು ಕೊಡು ಹೊಳಿ ನೋಡಿ.
ಆ ಪೌರೋಹಿತ್ಯ ಅನ್ನೋದು ಎಷ್ಟು ದೊಡ್ಡದು, ಆ ಗಾಯತ್ರಿ ಮಂತ್ರ ಅಂದರೆ ಎಷ್ಟು ಅಮೂಲ್ಯವಾದದ್ದು ನಾವು ಯೋಚನೆ ಮಾಡೋ ಬ್ರಾಹ್ಮಣರು. ನಾವು ತೋಟ ಕಳ್ಕೊಳ್ಳೋಕ್ಕೂ ಮಂತ್ರ ಕಳ್ಕೊಳ್ಳಾಗ ಯಾಕೆ ಕೇಳಿದರೆ ಮಂತ್ರಕ್ಕಿರುವ ಮಹತ್ವ ಅದು ಅನುಭವಿಸಿದವಂಗೆ ಮಾತ್ರ ಗೊತ್ತು, ಅದು ಅಭಿನಯಕ್ಕೆ ಸಿಗೋದಲ್ಲ, ಓಂ ಭೌರ್ ಅದಲ್ಲ. ಅಂಥ ಒಂದು ಗಳಿಗೆ ಇದು. ಹಾಗಾಗಿ ಈ ಮನೆಯಲ್ಲಿ ಅಂಥದ್ದೊಂದು ದುರ್ದಿನಗಳು ಬಾರದೇ ಇರಲಿ. ಅಶೌಚಗಳು ಬಂದಾಗ ನಾವು ಗಾಯತ್ರಿ ಮಂತ್ರ ಪಠಣ ಮಾಡದೆ ಊಟ ಮಾಡ್ತಾ, ಯಾಕೆ ಕೇಳಿದರೆ ಅವು ದುಃಖದ ಕಾಲ ಅಂತ. ಒಂದು ಹುಟ್ಟಿರಲಿ ಸಾವಿರಲಿ ಅಶೌಚ ಎನ್ನುವ ಕಾರಣಕ್ಕಾಗಿ ನಾವು ಗಾಯತ್ರಿ ಮಂತ್ರವನ್ನು ಪಠಣ ಮಾಡದೆ ಊಟ ಮಾಡೋಕ್ಕಾಗ್ತು. ಅದನ್ನು ಹೊರತಾಗಿ ಎಲ್ಲ ದಿವಸ ಗಾಯತ್ರಿ ಮಂತ್ರ ಮಾಡೋಕ್ಕಾಗ್ತು. ಅದಕ್ಕಾಗಿ ಪಿತೃವಿನ ಶ್ರಾದ್ದದಲ್ಲಿಯೂ ಮೊದಲು ದೇವ್ರ ಪೂಜೆ ಸಂಧ್ಯಾ ವಂದನೆಲ್ಲ ಮುಗಿಸ್ಕೊಳ್ಳ ನೀನು ಹೇಳ್ತಾ ಪುರೋಹಿತ ಅಂತಕ್ಕೆ ಕೇಳಿ ಹೋದ್ರು ಬಿಡಾಡ ಅಂತ. ಅದಾದಮೇಲೆ ಇದು ಅಂತ ಅಷ್ಟು ಅಮೂಲ್ಯವಾದಂಥ ಒಂದು ಕಾರ್ಯಕ್ರಮದಲ್ಲಿ, ಇಂಥ ಒಂದು ಪುಣ್ಯ ಸ್ಥಳದಲ್ಲಿ ನನಗೆ ಗೌರವ ರಾಧಾಕೃಷ್ಣ ಭಟ್ರ ಜೊತೆ ಸಿಕ್ಕಿದ್ದು. ಇನ್ನು ಪರಮೇಶ್ವರಣ್ಣನ ಬಗ್ಗೆ ಒಂದೆರಡು ಮಾತು ಹೇಳಕತ್ತಲ್ಲ. ತುಂಬ ಸಾಧಾರಣ 86-87ನೇ ಸಾಲಲ್ಲಿ ಅವನ ಪರಿಚಯ ಆದ್ದು ನನಗೆ. ಅಭಿನಂದನಾ ಮಾತು ಹೇಳೋಕ್ಕಾದ್ರೆ ನಾಗರಾಜ್ ಹೇಳಿದ, ಹಲಸುಗಾರು ಇಲ್ಲೆಲ್ಲೋ ಅಂತ ಆಟ. ಸಣ್ಣಣ್ಣ ಇದ್ದಿದ್ದ ಮತ್ತಿಗಾರ ಸಣ್ಣಣ್ಣ. ಆ ದಿನದ ಪರಿಚಯ ಆಗುವಾಗ ಯಾವ ಆತ್ಮೀಯತೆ, ಯಾವ ಬಾಂಧವ್ಯ ಇತ್ತೋ ಅದೇ ಬಾಂಧವ್ಯ ಭಾವನೆ ಅವನ ಮಧ್ಯದಲ್ಲಿ ಉಳ್ಕೊಂಡಿದ್ದು. ಒಂದು ದಿವಸ ಬಂದಿದ್ದು, ಹೌದು ಅವನು ಹೇಳಿದ ಕಥೆ ಸತ್ಯವೇ. ಶುಕ್ರವಾರ ಸಂಜೆ ನಾನು ಎಲ್ಲ ದಿನವೂ ಬೆಳಗ್ಗೆ ಸ್ನಾನ ಮಾಡ್ದೇ ತಿಂಡಿ ತಿಂತನಿಲ್ಲ ಹೇಳೋ ಪದ್ಧತಿ ಇಲ್ಲೇ. ಶನಿವಾರ ಒಂದಿನ ಇಲ್ಲಿವರೆಗೆ ನಡೆಸ್ಕೊಂಡು ಬೈಂದಿ. ಅಂಥ ಕಷ್ಟ ಅಂದರೆ ರೈಲ್ ಮೇಲೆ ಸಂದರ್ಭ ಸಮಯ ಆದಾಗಲೂ ಬಾಟ್ಲಿಯನ್ನು ಕೊಯ್ಕೊಂಡು ಅಲ್ಲೇ ಸ್ನಾನ ಮಾಡಿ ಅನುಷ್ಠಾನ ಮುಗಿಸಿದ ದಿನಗಳಿತ್ತು. ಆ ಗಾಯತ್ರಿ ಮಂತ್ರ ಪಠನ ಮಾಡಿದ್ರ ಏನೋ ನಿಮ್ಗಳ ಎದುರಿಗೆ ಹಿಂಗೆ ನಿಂತಿದ್ದಿ ಎಂಬ ಆತ್ಮ ಸಂತೋಷ ಇತ್ತು ನನಗೆ. ಹಾಗಾಗಿ ಅದನ್ನು ಮಾಡಿ ಏನೋ ಅವ್ರ ಮನೆ ದೇವರ ಪೂಜೆ ಅಂತ ಮಾಡಿದಾಗ ನನಗೇನೋ ಅನಿಸಿದ್ದು, ಹೌದೌದು ಸತ್ಯವೇ, ಇದನ್ನು ಬದಲಾಯಿಸ ಪಿ ವಿ ಹೇಳೇ ಕರೀತೀವಿ ಹಂಗಿಚ್ಚು ಇದನ್ನು ಬದಲಾಯಿಸ. ಆ ಸಂದರ್ಭದಲ್ಲಿ ಅವನೇ ಹೇಳಿಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದು. ಅವನಿಗೆ ಆ ಸಂದರ್ಭ ತುಂಬ ಲಕ್ಷ್ಮಿಯ ಕೊರತೆ ಇತ್ತು. ಇವತ್ತು ಬಯಕೆ ಇದ್ದಿಕ್ಕು ಕೊರತೆ ಕಾಣುತ್ತಿಲ್ಲ ನನಗೆ. ಅವನಲ್ಲಿ ಲಕ್ಷ್ಮಿಯ ಕೊರತೆ ಇತ್ತು. ಆ ಕೊರತೆ ಅದರಿಂದ ನಿವಾರಣೆ ಆತೋಳು ಅವನು ತಿಳ್ಕೊಂಡಿದ್ದ. ಅನ್ನೋದೇ ಭಾವದಲ್ಲಿ ಹೇಳಿದ್ದಿ ಪ್ರಾಮಾಣಿಕವಾಗಿ. ಅದೊಂದು ಬದಲಾವಣೆ ಮಾಡಿದರೆ ಏನೋ ಒಂದು ಬದಲಾಗ್ತು ಇವರು ಮನೆಯಲ್ಲಿ. ನನಗಷ್ಟು ಅನಿಸಿತ್ತು. ಪೂಜೆ ಮುಗಿಸಿದ ಕೂಡಲೇ ಏನೋ ಕೈ ಮುಗಿದು ಕಣ್ಣು ಮುಚ್ಚಿ ಪ್ರಸಾದ ಕೇಳಿದಾಗ ಹೆಂಗೆ ಅದೊಂದು ಅನಿಸಿದ್ದು. ಪರಮೇಶ್ವರನಿಗೆ ಹೇಳಿಕ್ಕೆ ನಡೆಯವು ನಾವು ದೇವ್ರ ಪೂಜೆ ಮಾಡಿದ್ದಕ್ಕೆ ಅಂತ ಅದನ್ನು ಹೇಳಿದಿ. ಒಳ್ಳೆಯದಾಯ್ದೋಳು. ಅವನು ಹಿಂದೂ ಹೇಳಿದ್ದ, ಇವತ್ತು ನಿಗಳೆಲ್ಲದರಿಗೆ ಹೇಳಿದ್ದ. ಆದರೆ ಲಕ್ಷ್ಮಿಯ ಕೊರತೆ ನಿವಾರಿಸಿಕೊಂಡ ಆಮೇಲೆ ಅವನಿಗೆ ಸರಸ್ವತಿ ಆರಾಧನೆಯ ಮನಸ್ಸು ಕೊಟ್ಟಿನಲ್ಲಿ ಭಗವಂತ. ಯಾಕೆಂದರೆ ಕಲಾರಾಧನೆ ಅಂದರೆ ಸರಸ್ವತಿಯ ಆರಾಧನೆ. ಈಗ 3ನೇ ವರ್ಷ ಅಂತ ಹೇಳಿದ. 25 ವರ್ಷ ಮಾಡ್ತಿ ಏನೋ ಆತ್ಮವಿಶ್ವಾಸ. ನಮ್ಮ ಉತ್ತರ ಕನ್ನಡದಲ್ಲಿ 25 ವರ್ಷ ಮಾಡ್ತೀವಿ ಶಾಲ್ ಕೊಡುಗರೆ ಇಲ್ಲ. ಈಗ ಮಾಡ್ತಾ ಬಿಡೋದು ಕೊನೆಗಾತು. ಮಾಡ್ತಿ ಹೇಳುವ ಶಾಲ್ ಕೊಡುಗರೆ ಇಲ್ಲ. ಶಾಲು ಕುಡುಗಿದ್ನಲ್ಲ ಅವನು, ತಾ ಮಾಡ್ತಿ 25 ವರ್ಷ ಅಂತ. ಅದು ಆತ್ಮವಿಶ್ವಾಸ, ಅದು ಕಲೆಯ ಮೇಲಿರುವ ಆ ಅಭಿಮಾನ, ಅದು ಅವ ಮಕ್ಕಳ ಮೇಲೆ ಇಟ್ಟ ವಿಶ್ವಾಸ. ಅದು ಬಹಳ ಮುಖ್ಯ. ಯಾವುದೇ ಪಿತೃವಿಗೆ ತನ್ನ ಮಕ್ಕಳ ಮೇಲೆ ವಿಶ್ವಾಸ ಇರೋ. ಮಕ್ಕಳ ಮೇಲೆ ಅವಿಶ್ವಾಸ ಬಂತ ಸಂಸಾರ ಹೋತು ಅಂತಲೇ ಅರ್ಥ. ಆ ವಿಶ್ವಾಸವನ್ನು ಹೇಳಿನಲ್ಲಿ ಇಲ್ಲೇನಿತ್ತು. ಅದು 25 ಅಲ್ಲ 50 ವರ್ಷ ನಡೆಸುವಂಥ ಆ ಒಂದು ಶಕ್ತಿ, ಆ ಒಂದು ಭಕ್ತಿ, ಆ ಒಂದು ಮನಸ್ಥಿತಿ ಆ ಕಲಾ ಸರಸ್ವತಿ ಅವಕ್ಕೆ ಅವ್ರ ಕುಟುಂಬಕ್ಕೆ ಕೊಡಲಿ ಅಂತ ಬಯಸ್ತೀನಿ. ಇನ್ನೊಂದು, ಸಣ್ಣ ಸಣ್ಣ ಮಕ್ಕಳ ವೇಷ ಮಾಡ್ತಾ ಇದ್ದ, ಅವು ಕೇಳಲಿ ಬಿಡಲಿ, ಅವಕ್ಕೊಂದು ಮಾತು ಹೇಳಲೇಬೇಕಾಯ್ತು. ಇಷ್ಟು ವರ್ಷ ಅನ್ನ ತಿಂದಿದ್ದಕ್ಕಾದರೂ ಕಲೆ ಎನ್ನು ತುಂಬ ಭಕ್ತಿಯಿಂದ ನೋಡೋಕ್ಕಾಗ್ತು. ಎಲ್ಲರೂ ಕುಣಿತ, ಅನು ಕುಣಿತಿ. ಇವತ್ತು ಎಲ್ಲಿಗೆ ಬಂದು ಕೇಳಿದರೆ 15 ದಿವಸ ಮಕ್ಕ ರಗಳೆ ಮಾಡ್ತಾಳೆ. ಯಾವ್ದಾದ್ರು ಶಿಬಿರಕ್ಕೆ ಕಳಿಸುವ ಪರಿಸ್ಥಿತಿ ಪಾಲಕರಿಗೆ ಬಂದೋಯ್ತು. ಬರೀ ರಗಳೆ ಮಾಡ್ತಾನೆ, ಮೊಬೈಲ್ ತಿಕ್ಕೆತ್ತು ಕೂತ್ಕತ್ ನಾ ಸಾಯ್ಲಿ, ಅದಕ್ಕಾಗಿ ಯಕ್ಷಗಾನ ಕ್ಲಾಸಿಗೆ ಹೋಗೋಳು ಇದ್ದೇಳಿ ಎಮ್ಮನೆಯವರು ಈಗ ಕರ್ಕೊಂಡು ಬಿಟ್ಟಿಗೆ ಬಂದರು. ಹೋಳಿ ಈ ಭಾವದಿಂದ ಯಕ್ಷಗಾನ
ಕ್ಲಾಸಿಗೆ ಯಾರೂ ದಯಮಾಡಿ ತಾಯಿ ತಂದೆಯರು ಕಳಿಸ್ಬೇಡಿ. ಅದಷ್ಟು ಪವಿತ್ರವಾದ ಕಲೆ. ನಾನು ಅನ್ನ ಉಂಡಿದ್ದೇನೆ ಎಂಬ ಕಾರಣಕ್ಕೆ ಹೇಳುವುದೇ ಅಲ್ಲ ಇದು. ಅನ್ನ ಕೊಡುವ ಭಗವಂತ ಅವನು ಎಲ್ಲಾದರೂ ಕೊಡ್ತಿದ್ದ. ಆದರೆ ಕಲೆ ಎನ್ನುವುದನ್ನು ಎಣಿಸಿಕೊಂಡ್ರೆ ನಾವೆಲ್ಲ ಆ ಸಂಬಂಧವಾಗಿ ಮಾತಾಡುವ ಅರ್ಹತೆ ಇದ್ದವರೇ ಅಲ್ಲ. ಪ್ರಾಮಾಣಿಕವಾಗಿ ಯಕ್ಷ ಋಷಿ ಎನ್ನುವ ಬಿರುದು ಪಡೆದ ಹೊಸ್ತೋಟದವರು ಹೇಳುತ್ತಿದ್ದರು, ಕಲೆ ಮತ್ತು ಕಲಾವಿದಂಗೆ ಹೋಲಿಸಿದಾಗ ಕಲಾವಿದ ನಿತ್ಯವೂ ವಿದ್ಯಾರ್ಥಿ, ಕಲೆ ಸರಸ್ವತಿ. ಕೆಲವು ಸನ್ಮಾನ ಮಾಡುವಕ್ಕೆ ಹೇಳ್ತಾರೆ ಯಕ್ಷಗಾನ ಕೊಡುಗೆ ಕೊಟ್ಟರು ಅಂತ. ಯಾವತ್ತೂ ಕಲಾವಿದ ಎನ್ನುವವನು ಕಲೆಗೆ ಅಧ್ಯಾಪಕನಾಗುವುದಕ್ಕಾಗುವುದಿಲ್ಲ. ನಾನು ಹೇಳುವ ಮಾತಲ್ಲ, ಹೊಸ್ತೋಟದವರು ಹೇಳುವ ಮಾತು. ಹೊಸ್ತೋಟದವರು ಅಂದರೆ ಗೊತ್ತಿದ್ದವ್ರಿಗೆ ತುಂಬ ಜನ ಇದ್ದಾರೆ ಇಲ್ಲಿ. ಹೊಸ್ತೋಟದವ್ರ ಯೋಗ್ಯತೆ ಎಂಥದ್ದು ಅಂತ. ಅವರಲ್ಲಿ ಒಂದು ಅಕ್ಷರವನ್ನು ಕಲಿತವ ಅವ ಮಹಾಪುಣ್ಯವಂತ. ನಾನು ತಿಳಿದ ಹಾಗೆ ಅವ್ರ ಪಾದ ಮುಟ್ಟಿ ವೇಷ ಮಾಡ್ತಾನೆ ಅಂದರೆ ಅದೊಂದು ಸೌಭಾಗ್ಯ ಹೊಸ್ತೋಟದವರು. ಯಾಕೆಂದರೆ ನಮ್ಮ ನೆಲದಲ್ಲಿ ಹುಟ್ಟಿದ್ರು ಅವರು. ಹಾಗಾಗಿ ಅವರಿಗೆ ಅವರ ಅರ್ಹತೆಗೆ ಸಿಗಬೇಕಾದ ಸ್ಥಾನಮಾನ ಸಿಕ್ಕಲಿಲ್ಲ. ಆದರೂ ತೃಪ್ತಿಯಿಂದ ಉಸಿರು ಬಿಟ್ಟಿದ್ದಾರೆ ಅವರು ಪಾಪ. ಅಂತ ಹೊಸ್ತೋಟದವರು ಹೇಳ್ತಿದ್ರು, ಯಾವತ್ತೂ ಕಲಾವಿದ ಕಲೆಗೆ ಅಧ್ಯಾಪಕನಾಗಲಿಕ್ಕಾಗೋದಿಲ್ಲ, ವಿದ್ಯಾರ್ಥಿಯೇ ಅಂತ. ಹಾಗಾಗಿ ಕಲಾವಿದರು ಕಲೆಯನ್ನು ಅನುಸರಿಸಿ ಅಲ್ಲ ಆರಾಧಿಸಿ ಹೋಗುವಾಗ ಮೊದಲು ರಂಗದಲ್ಲಿ ಬರುವ ಮೊದಲು ವೇಷ ಆಗ್ತದೆ. ಆ ರಂಗಕ್ಕೆ ಬಂದ ಮೇಲೆ ಅದು ಪಾತ್ರ ಆಗಬೇಕು. ನಮ್ಮಲ್ಲಿ ಬಹುತೇಕ ಇತ್ತೀಚಿನ ದಿನದ ಯಕ್ಷಗಾನದಲ್ಲಿ ಪಾತ್ರವೇ ಆಗೋದಿಲ್ಲ, ಎಲ್ಲ ವೇಷವೇ ಆಗೋಗ್ತದೆ. ಅದೆಲ್ಲ ರಾಧಾಕೃಷ್ಣ ಭಟ್ರ ಆ ಪ್ರಾಯ ಕಾಲದ ಆ ಯಕ್ಷಗಾನದಲ್ಲಿ ಹೋಯಿತು. ಒಂದು ಮಾರುತಿ ಪ್ರತಾಪದ ನಾರದನ್ನು ಮಾಡಿದರೆ ಇಡೀ ಯಕ್ಷಗಾನದ ಸೂತ್ರಧಾರಿ ನಾರದನಾಗಿ ಕಾಣಿಸ್ತಿತ್ತು. ಇವತ್ತು ನಾರದನ ಕೈ ಕಾಲೆಲ್ಲ ಮುರಿದು ಒಂದು ಹಾರ್ಟ್ ಅಂತ ತೆಗೆದಿಟ್ಟು ಬಿಡ್ತಿದ್ದ. ಕೃಷ್ಣನ ಹತ್ರ ನಾರದ ಒಪ್ಪದಿಲ್ಲೇ, ಬಲರಾಮನ ಹತ್ರ ನಾರದ ಒಪ್ಪದಿಲ್ಲೇ. ಎಂತೆಂಥ ಪದ್ಯಗಳಿದ್ದು ಅದನ್ನು ಎಷ್ಟು ಚಂದ ಮಾಡಿ ಬಳಸಿಕೊಳ್ತಿದ್ದ. ಮೊದಲು ಅವಕಾಶಕ್ಕಾಗಿ ಬಯಸಿದ್ವೇ ಇಲ್ಲೇ, ಹಣವನ್ನು ಅಪೇಕ್ಷೆ ಪಟ್ಟಿದ್ವೇ ಇಲ್ಲೇ ಪೂರ್ವಜ ಕಲಾವಿದರು. ರಾಧಾಕೃಷ್ಣ ಭಟ್ರ ಅವರು ಯಕ್ಷಗಾನಕ್ಕೆ ಬಪ್ಪ ಕಾಲಘಟ್ಟಕ್ಕೂ ಅದಕ್ಕೂ ಹಿಂದಲ್ಲವ. ಈಗ ನಮಗೆಲ್ಲ ಇಂತಿಷ್ಟು ಕವರಲ್ಲಿ ಕೊಡ್ತವೆ ಅನ್ನೋದೊಂದು ಆಲೋಚನೆ ಮಾಡ್ಕೊಂಡಾರು ಹೋಪ ಕಾಲು ಬೈಂದು ಅವಕ್ಕೆ ಪಾಪ ವೀಳ್ಯದಲ್ಲಿ ಯಾರು ಕೊಡ್ತವ ಕವಳ ಕಲರು ಆಗ್ತಿತ್ತು ಹೇಳೋ ಭಾವದಲ್ಲಿ ಬದುಕಿದ್ದ. ಯೋಚನೆ ಮಾಡಿ, ಯಕ್ಷಗಾನವನ್ನು ಎಷ್ಟು ನಮಗಾಗಿ ಕಟ್ಟಿಕೊಟ್ಟಿದ್ದವಳಿ. ಇವತ್ತು ನಾವು 50,000 ರೂಪಾಯಿ ಅಡಿಕೆ ರೇಟ್ ಬಂದಾಗ ಅಯ್ಯೋ ತೋಟ ಅಂದರೆ ಹಿಂಗೆ ಎಮ್ಮಲ್ಲೂ ಇದ್ದೆ 3 ಎಕರೆ ಹೇಳುವ ಕಾಲ ಬೈಂದು. ಒಂದು ಕಾಲಕ್ಕೆ ಈ ಅಡಿಕೆಯನ್ನು ಬೆಳೆಗೋಟು ಕೋಕನಲ್ಲವ ಬಾಳೆ ಮಟ್ಟಿಗೆ ಒಯ್ಯುವ ಕಾಲ ಇತ್ತು. ಕೈಯಲ್ಲಿ ಹೆಕ್ಕಿ ತೆಗಿಯೋಕ್ಕಾಗಿತ್ತು, ಕಣ್ಣು ಕಪ್ಪಾದ್ರೆ ಬದಿಗಿಡ್ತಿದ್ದ. ಟೆಂಡರ್ ಆತೋ ಇಲ್ಲೋ ಬೇರೆ ಸೊಸೈಟಿ ಹುಟ್ಕೊಂಡಿದ್ದಕ್ಕೆ ಬ್ರಾಹ್ಮಣರು ಬದುಕಿದ್ದ ನೆನ್ಪಿಟ್ಕೊಳ್ಳಿ ಬೇಕಾರೆ. ಅದಿಲ್ದವ್ರು ಯಾರದ್ದೋ ಮನೆ ವೈಯಕ್ತಿಕ ಹೆಗಡೆಕ್ಕಳೋ ಅಥವಾ ಕೊಂಕಣಿಯವರು ಅವ್ರ ಮನೆ ಬಾಗಿಲಲ್ಲಿ ನಾವು ನನ್ನ ಮಗಳ ಮದುವೆ ಇಟ್ಕೊಂಡಿದ್ದ್ರ. ಇವತ್ತು ಮಂಗಳ ಜವಳಿಗೆ ಹೇಳೋ ಹೊಲ್ಲು ಕಿರಿಯೋ ಪ್ರಸಂಗ ಇತ್ತು. ಸೊಸೈಟಿಯು ನಮ್ಮನ್ನು ಬದುಕಿಸಿದ್ದ ಅಡಿಕೆ ಬೆಳೆಗಾರನ ನಮ್ಮ ಕೇಳಿ. ನಾನು ಇವತ್ತಲ್ಲ ಹಿಂದಿನ ಒಂದು ವೇದಿಕೆಯಲ್ಲಿ ಹೇಳಿದ್ದೆ ಇದನ್ನೇ. ಎಂತ ಕೇಳಿದ್ದೆ ಕೇಳಿದರೆ, ಕೊರೋನಾ ಅಂತ ಒಂದು ಸಂದರ್ಭ ಬಂದು ಹೋತು, ಎಲ್ಲರಿಗೂ ಗೊತ್ತಿತ್ತು, 2 ವರ್ಷ. ಆ ಸಂದರ್ಭದಲ್ಲಿ ನಿಶ್ಚಿಂತೆಯಾಗಿ ನಿದ್ದೆ ಮಾಡಿದ್ರು ಅಂದ್ರೆ 2 ವರ್ಗ. ಒಂದು ಅಡಿಕೆ ಬೆಳೆಗಾರರು, ಇನ್ನು ಗೌರ್ಮೆಂಟ್ ನೌಕರರು. ಯಾಕೆಂದರೆ ಅಡಿಕೆ ಬೆಳೆ ಆ 2 ವರ್ಷದಲ್ಲಿ ಬೆಳೆಯೂ ಕಡಿಮೆ ಆಯ್ದಿಲ್ಲ, ಬೆಲೆನೂ ಕಡಿಮೆ ಆಯ್ದಿಲ್ಲ. ಸ್ಥಿರ ಬೆಲೆ ಇತ್ತು, ಬೆಳೆಯೂ ಚೆನ್ನಾಗಿತ್ತು. ಇನ್ನು ಗೌರ್ಮೆಂಟ್ ನೌಕರರು ಡ್ಯೂಟಿ ಮಾಡಲಿ ಬಿಡಲಿ ಸಂಬಳ ಬತ್ತು. ಎಂಥ ದುರ್ಧರ ಪ್ರಸಂಗ ನಾವು ಎದುರಿಸಿದ್ಯಾ ಅಂದರೆ ನೋಡಿ, ಹಾಲನ್ನು ಹೊಳಿಗೆ ಹೊಯ್ದಾಯ್ದು ಆ ಕೊರೋನಾದು ಎಣಿಸ್ಕೊಂಡ್ರೆ. ಯಾಕೆಂದರೆ ಈ ಭೂಮಿ ಮೇಲೆ ಹಾಲಿಗಿರುವ ಸ್ಥಾನ ಮಾನ ಯೋಗ್ಯತೆ ಇನ್ನೊಂದು ಯಾವುದಕ್ಕೂ ಇಲ್ಲದೇ ಇಲ್ಲ. ಅದು ಪೂರ್ಣ ಆಹಾರ. ಅಮ್ಮ ಹೇಳಿ ಕರೆಯೋ ಮಗುವಿನಿಂದ ಹಿಡಿದು ಶ್ವಾಸ ಹೋಗೋ ಮುದುಕೊಂಗೋರಿಗೂ ಹಾಲು ಬೇಕು. ಯೋಚನೆ ಮಾಡಿ, ಹಾಲಿಗೆ ಎಷ್ಟು ಮಹತ್ವ ಇದ್ದು. ಹಾಲು ಅಂದರೆ ಪೂರ್ಣ ಆಹಾರ. ಅಂಥ ಹಾಲನ್ನು ಹೊಳಿಗೆ ಹೊಯ್ದ. ನಾವು ಜಗದ ತುಪ್ಪ ಅಡಿಕೆಗೆ ಬೆಲೆ ಇದ್ದಾಯಿತು. ಆದರೆ ಯಾವೊಬ್ಬ ಅಡಿಕೆ ಬೆಳೆಗಾರನು ನಮಗೆ ದೇವರು ಈ ಒಂದು ಸಂದರ್ಭದಲ್ಲಿ ಕಷ್ಟಕ್ಕೆ ಹಾಕಿದ್ನಿಲ್ಲ, ನಾವು ದೇವ್ರ ಕೆಲಸ ಆದರೂ ಮಾಡೋಣ ಮಾಡ್ಯಾಯ್ದಿಲ್ಲ ಹೇಳಿ 400 ರೂಪಾಯಿ ಇಸ್ಪೀಟ್ ಆಡೋ 800 ರೂಪಾಯಿ ಆಡ್ಯಾಯ್ದು ಬಿಟ್ಟರೆ ಬೇರೆ ಮಾಡ್ಯಾಯ್ದು. ನಾನು ಇಸ್ಪೀಟ್ ಆಡೋವನು ಎದಕ್ಕಾಗಾದ್ರೆ ಉದಾಹರಣೆ ಕೊಟ್ಟಿದ್ದು. ಭಾಳ ಜನಕ್ಕೆ ಗೊತ್ತಿದ್ದು ಇಲ್ಲಿ ಇಸ್ಪೀಟ್ ಆಡ್ತೀವಿ. ಯಾಕೆ ಹೇಳ್ತಿ ಕೇಳಿ, ಕೆಲವೊಂದು ಸಂದರ್ಭದಲ್ಲಿ ನಾನು ಮಾಡೋದು ಕೆಟ್ಟದ್ದು ಹೇಳ್ತಿಲ್ಲ. ಯಾವುದು ಒಳ್ಳೆಯದನ್ನು ನಾವು ಅದನ್ನು ಮಾಡ್ಕೊಂಡು ಕೆಟ್ಟದ್ದು ಮಾಡೋಣ. ಆ ಒಳ್ಳೇದ್ರಲ್ಲಿ ಕೆಟ್ಟದ್ದು ಕಳೆದು ಹೋಗ್ತಾವಾಗ ಸ್ವಲ್ಪ ಒಳ್ಳೇದು ಉಳ್ಕತ್ತು. ನಾವು ಒಳ್ಳೇದನ್ನೇ ಮಾಡದೆ ಬರೀ ಕೆಟ್ಟದ್ದೇ ಮಾಡ್ತಾ ಹೋದ್ರೆ ಎಲ್ಲದು ಬುಕ್ ಆಗ್ತಾ ಹೋಗ್ತು. ನೆನ್ಪಿಟ್ಕೊಳ್ಳಿ, ಆಟ ಆಗ್ತಿಲ್ಲ.
ಇಷ್ಟು ನೋವು ಆಗ್ತು. ಹಾಗಾಗಿ ಕಲೆಯ ಆಸಕ್ತಿ ಇದ್ದವು ಈ ರಂಗಕ್ಕೆ ಬರೋವಳು ಮನಸ್ಥಿತಿ ಇದ್ದರೆ ತಂದೆ ತಾಯಿಯಕ್ಕಳು ಹಂಗೆಯ ಎಂತಕ್ಕೂ ಕೆಲಸ ಮಾಡ್ತೀನಿಲ್ಲ, ಏನೂ ಮಾತು ಕೇಳ್ತೀನಿಲ್ಲ ಹೇಳೋ ಕಾರಣಕ್ಕೆ ಯಕ್ಷಗಾನ ಕಳಿಸಡಿ. ಏನಾದರೂ ಯಕ್ಷಗಾನದಲ್ಲಿ ತಿಳ್ಕೊಳ್ಳಿ ತನ್ನ ಮಗ, ಇಲ್ಲಿ ಎಂಥದ್ದೂ ಬ್ಯಾಡ್ದೋದು ಮಾಡೋದಕ್ಕಿಂತ ಹೇಳೋ ಭಾವ ಇರಲಿ ಹೊರತು ಎಂತಕ್ಕೂ ಬ್ಯಾಡ್ದೋದು ಅಲ್ಲಿ ಇರಲಿ ಅಂತ ಭಾವನೆ ಕಳಿಸಡಿ. ಹುಡುಗರು ಹಂಗೆಯ. ಕಲೆ ಎನ್ನುವುದು ಒಂದು ಶಕ್ತಿ. ಕಲೆಯನ್ನು ಆಧರಿಸಿ ಬರೆಯುವ ಕೃತಿ ಅದು ಒಂದು ಮೂರ್ತಿ. ಕಲಾವಿದ ಯಾರು? ಆ ಮೂರ್ತಿಗೆ ತೊಡಿಸುವ ಆಭರಣ ಅಷ್ಟೇ. ಅಂದರೆ ಒಳಗಿರುವ ಶಕ್ತಿಯ ಬಗ್ಗೆ ನಮಗೆ ಭಕ್ತಿ ಜಾಗೃತಿ ಆಗಬೇಕಾದ್ರೆ ಆಭರಣ ತೊಡಿಸಿದಾಗ ನಮಗೆ ಆಕರ್ಷಣೆ ಹೆಚ್ಚಾಗ್ತು. ಕಲಾವಿದನ ಕೆಲಸವುದು ಒಳಗಿರುವ ಶಕ್ತಿಯ ಬಗ್ಗೆ ಕಾಣುವ ಪ್ರೇಕ್ಷಕರಿಗೆ ಭಾವನೆಗಳು, ಭಕ್ತಿಯೋ ಅಭಿಮಾನವೋ ಹೆಚ್ಚಾಗಬೇಕಾದ್ರೆ ಇವು ಆಭರಣವಾಗಿ ವಿಜೃಂಭಿಸಿದಾಗ ಮಾತ್ರ ಆ ಕಲೆಯ ಬಗ್ಗೆ ಪ್ರೇಕ್ಷಕರಿಗೆ ಆ ಸೆಳೆತ ಹೆಚ್ಚಾಗ್ತು. ಆ ಕೆಲಸ ಕಲಾವಿದ ಮಾಡವು. ಪ್ರೇಕ್ಷಕರದ್ದು ದೊಡ್ಡ ಹೊಣೆಗಾರಿಕಿದ್ದು. ಬರೀ ಕಲಾವಿದರು ಇಷ್ಟು ಮಾಡ್ತೊಡಲೆ, ನಾವು ಬರೀತಾ ಹೋದ್ರೆ ಅಥವಾ ಆಚೀಚೆ ಮನೆ ಸುದ್ದಿ ಹೇಳಿಕೆ ಚಲೋ ಆದ್ರೂ ನೋಡ್ಕೆ ಬಂದ್ರೆ ಹತ್ತೋಳಲ್ಲ. ಕಲಾವಿದ ತಪ್ಪು ಮಾಡಿದರೆ ಆಟ ನಿಲ್ಲಿಸಿ ಈ ರೀತಿ ಅಸಂಬದ್ಧ ಮಾಡಾಡ ಅದು ಉತ್ತರ ಕೊಟ್ಕೊಂಡು ನೀವು ಮುಂದಿನ ಪಾತ್ರ ಮಾಡೋ ಹೇಳೋ ಅಷ್ಟು ಅಧಿಕಾರ ಇದ್ದು ನಿಂಗಕ್ಕೆ ಯಾವ ಅಧಿಕಾರ ಇದ್ದೊಳದೆ ನಿಂಗಕ್ಕೆ ಗೊತ್ತಿಲ್ಲ. ಯಾಕೆಂದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಒಂದು ಸಂಗೀತ ನಮಗಿದು ಒಳ್ಳೇದಾದೊಳಕಾರೆ ಸ್ವಲ್ಪ ಅದು ಸಂಗೀತ ಗೊತ್ತಿದ್ದಂಗೆ ಮಾತ್ರ ಒಳ್ಳೇದಾಯ್ದೊಳಗೆ ಗೊತ್ತಾಗ್ತಿದ್ದಾರೆ. ಎಂಥದೇ ಸುಟ್ಟು ರಾಗ ಹಾಡಿದ ಹೆಂಗೆ ಕೇಳಲ್ಲ, ಇಲ್ಲಿ ಎದ್ದು ಬಂದು ಹೇಳಿ ಅದು ಯಾವ ರಾಗಗಳು ಗೊತ್ತಿದ್ದಂಗೆ ಮಾತ್ರ ಅದು ಎಂಥ ಹಾಡಿದ ಮಾರ ಹೇಳಿ ಗೊತ್ತಾಗ್ತದೆ. ಹಾಗೆ ನಿಂಗನು ಈ ರಾಮಾಯಣ ಮಹಾಭಾರತವನ್ನು ತಿಳ್ಕಂಬಲು ಯೋಚನೆ ಮಾಡಿ, ಹಾಗೆ ಮಕ್ಕಳಿಗೂ ಹೇಳಿ, ಕಲೆ ನನಗೆ ಎಲ್ಲವನ್ನೂ ಕೊಟ್ಟಿದ್ದು. ತುಂಬ ಮಾತಾಡುವ ಬೈಕಿಯೂ ಇತ್ತು, ಅವಕಾಶ ಇತ್ತು. ಒಂದು ತಾಸು ಮಾತಾಡ್ತಿ ಹೇಳಿದ್ವಿ, ಒಂದು ತಾಸು ಆಯ್ದಿಲ್ಲ ಹೆಂಗೆ ಗೊತ್ತಿದ್ದು. ಆದರೆ ಈ ಕಲೆ ಸುದೀರ್ಘವಾಗಿ ಈ ನೆಲದಲ್ಲಿ ನೆಲೆಯಾಗಿರಲಿ. ಇನ್ನೊಂದು ಮಾತು, ಒಂದು ಕಾಲಕ್ಕೆ 10 ರೂಪಾಯಿ ದುಡಿದ್ರೆ 12 ರೂಪಾಯಿ ಖರ್ಚು ಮಾಡುವ ಮನಸ್ಥಿತಿ, ಪರಿಸ್ಥಿತಿ ಎರಡೂ ಇತ್ತು ನನಗೆ. ಆದರೆ ಸಾವಿತ್ರಿ ಎನ್ನುವ ಹೆಣ್ಣು ಮಗಳನ್ನು ಕೈ ಹಿಡಿದು ನನ್ನ ಬಾಳ ಸಂಗಾತಿಯನ್ನಾಗಿ ಸ್ವೀಕರಿಸಿದ ಕೆಲವು ವರ್ಷದ ನಂತರ, ಕೆಲವು ದಿನ ಅಲ್ಲ, ಕೆಲವು ವರ್ಷದ ನಂತರ 10 ರೂಪಾಯಿ ದುಡಿದು 6 ರೂಪಾಯಿ ಖರ್ಚು ಮಾಡಿ 4 ರೂಪಾಯಿ ಉಳಿಸೋದು ಹೆಂಗೆ ಹೇಳುವ ದಾರಿಯನ್ನು ಸಲಹೆ ಸೂಚನೆ ಮೇಲೆ ನಮ್ಮ ಮನೆಯವರು ಅಂದರೆ ನನ್ನ ಮಡದಿ, ನನ್ನ ಬಾಳ ಸಂಗಾತಿ ದಾರಿ ತೋರಿಸಿದ್ರು. ಆ ಕಾರಣದಿಂದ ಈಗ ಹೇಳಿದರು ಅವರು, ಸಿರ್ಸಿಯಲ್ಲಿ ಸ್ವಂತ ಮನೆ ಮಾಡ್ಕೊಂಡಿದ್ರು. ಈಗ ಬಡ ಬ್ರಾಹ್ಮಣ ಅಲ್ಲ, ಬಡಾ ಬ್ರಾಹ್ಮಣ ಹೇಳಿ. ಆ ಬಡಾ ಬ್ರಾಹ್ಮಣನಾಗೋದಕ್ಕೆ ನಮ್ಮ ಮನೆಯವರ ಸಲಹೆ, ದೈವ ಅನುಗ್ರಹ, ನಿಮ್ಮಂಥ ಅಭಿಮಾನಿಗಳ ಸಹಕಾರದಿಂದ ಆಯ್ದು ಹೇಳ್ಕೊಂಡು ಈ ನನ್ನ ಅನಿಸಿಕೆಗೆ ಮಾತಿಗೆ ವಿರಾಮ ಹೇಳ್ತಿ. ಯಕ್ಷಗಾನಕ್ಕೆ ಜಯವಾಗಲಿ.